KCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಸ್ಟೂಡೆಂಟ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಆಕ್ಚುಲಿ ನಾನು ಈ ಒಂದು ಚಾಯ್ಸ್ ಎಂಟ್ರಿ ಅಪ್ಡೇಟ್ ಅನ್ನ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ಸ್ಟೂಡೆಂಟ್ಸ್ಗಳಿಗೆ ತಿಳಿಸೋಣ ಅಂತ ಅನ್ಕೊಂಡಿದೆ. ಬಟ್ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ತುಂಬಾನೇ ಕನ್ಫ್ಯೂಸ್ ಆಗಿದ್ದಾರೆ. ನನಗೆ ಪ್ರತಿದಿನನೂ ಸಹ ಕೇಳ್ತಾ ಇರ್ತಾರೆ, ಸರ್ ಚಾಯ್ಸ್ ಎಂಟ್ರಿ ಅಂದ್ರೆ ಏನ್ ಸರ್, ಚಾಯ್ಸ್ ಎಂಟ್ರಿ ಏನಕ್ಕೆ ಸರ್ ಯೂಸ್ ಆಗುತ್ತೆ, ಈ ಒಂದು ಚಾಯ್ಸ್ ಎಂಟ್ರಿಯನ್ನ ಯಾವಾಗ ಸರ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ಇನ್ನೂ ಸುಮಾರು ರೀತಿಯಲ್ಲಿ ಡೌಟ್ಸ್ ಅನ್ನ ಕೇಳ್ತಿದ್ರು. ಅಂತಹ ಸ್ಟೂಡೆಂಟ್ಸ್ ಗಳಿಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾರನ್ನು ಸಹ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಸ್ಟೂಡೆಂಟ್ಸ್ ವಿಡಿಯೋನ ನೋಡ್ತಿದ್ದೀರಾ, ಲೈಕ್ಸ್ ತುಂಬಾ ಕಡಿಮೆ ಬರ್ತಿದೆ, ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಮೊದಲಿಗೆ ಚಾಯ್ಸ್ ಎಂಟ್ರಿ ಈ ವರ್ಷ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಇನ್ನು ನೆಕ್ಸ್ಟ್ ನಿಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಒಂದು ಕಂಪ್ಲೀಟ್ ಸ್ಕೆಡ್ಯೂಲ್ ಅಲ್ಲಿ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಅನ್ನ ಮಾಡಬಹುದಾಗಿರುತ್ತೆ. ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದ ಆದ್ಮೇಲೆ ಕಾಲೇಜಸ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫಿಕೇಶನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಯಾವಾಗ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೋ ಅದಾದ್ಮೇಲೆ ನಿಮ್ಗೆ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನಾದ್ರೆ ಆಕ್ಟಿವೇಟ್ ಮಾಡ್ತಾರೆ. ಆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರೂ ಸಹ ಚಾಯ್ಸ್ ಎಂಟ್ರಿಯನ್ನ ಮಾಡಲೇಬೇಕು. ಓಕೆನಾ? ಇನ್ ಕೇಸ್ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡೋದು ಮರೆತ್ರಿ ಅಥವಾ ಚಾಯ್ಸ್ ಎಂಟ್ರಿಯನ್ನ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಸಹ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟನ್ನು ಸಹ ಸಿಗೋದಿಲ್ಲ. ಅಲ್ಲ ನೆಕ್ಸ್ಟ್ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಸಹ ಆಗೋದಿಲ್ಲ. ಈಗ ಚಾಯ್ಸ್ ಎಂಟ್ರಿಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ನೀವು ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮ್ಗೆ 4 ಆಪ್ಷನ್ಸ್ ಆದ್ರೆ ಕಾಣಿಸ್ತಿರುತ್ತೆ. ಆ ಒಂದು 4 ಆಪ್ಷನ್ಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಇದು ಯಾವಾಗ ಚಾಯ್ಸ್ ಎಂಟ್ರಿಯನ್ನ ಮಾಡಬೇಕು? ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ. ಇಲ್ಲಿ 4 ಆಪ್ಷನ್ಸ್ ಆದ್ರೆ ಕಾಣಿಸಿರುತ್ತೆ. ಮೊದಲಿಗೆ ಚಾಯ್ಸ್ 1 ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ ನೋಡಿ. ಚಾಯ್ಸ್ 1 ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಗೆ ಫಸ್ಟ್ ರೌಂಡ್ ಅಲ್ಲಿ ಒಂದು ಸೀಟ್ ಆದ್ರೆ ಅಲರ್ಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಗೆ ಆ ಒಂದು ಸೀಟ್ ಗೆ ಹೋಗೋದಕ್ಕೆ ಸ್ಯಾಟಿಸ್ಫೈ ಇರುತ್ತೆ. ನನಗೆ ಬೇರೆ ಯಾವುದೋ ಒಂದು ಸೀಟನ್ನು ಸಹ ಬೇಡ, ಫಸ್ಟ್ ರೌಂಡ್ ಅಲ್ಲಿ ನನಗೆ ಯಾವ ಸೀಟ್ ಸಿಕ್ಕಿದೆ ಇದಕ್ಕೆ ನನಗೆ ಸ್ಯಾಟಿಸ್ಫೈ ಇದೆ, ಇದಕ್ಕೆ ನೆಕ್ಸ್ಟ್ ನಾನು ಫೀಸ್ ಅನ್ನ ಪೇ ಮಾಡಿ ಅಡ್ಮಿಷನ್ ಅನ್ನ ತಗೋತೀನಿ ಅಂತ ಆಗಿದ್ರೆ ಅಂತಹ ಸ್ಟೂಡೆಂಟ್ಸ್ ಗಳು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಏನಿದೆ, ಈ ಒಂದು ಸೀಟ್ ಸ್ಯಾಟಿಸ್ಫೈ ಇದೆ, ನಾನು ನೆಕ್ಸ್ಟ್ ಅಡ್ಮಿಷನ್ ಅನ್ನ ತಗೋತೀನಿ ಅಂತ ಹೇಳ್ಬಿಟ್ಟು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ತಾರ. ನೋಡಿ, ನೀವು ಫೀಸ್ ಅನ್ನ ಪೇ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಸ್ ಏನಾದ್ರೂ ಮುಂದೆ ಹೋಗಬೇಕು ಅಥವಾ ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ಸಹ ಚಾಯ್ಸ್ ಎಂಟ್ರಿಯನ್ನ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಯಾವುದೇ ಒಂದು ರೀತಿಯ ಆಪ್ಷನ್ಸ್ ಗಳಾದ್ರೆ ನಿಮ್ಗೆ ಇರೋದಿಲ್ಲ. ಚಾಯ್ಸ್ 1 ಅಂತ ಅಂದ್ರೆ ನಿಮ್ಗೆ ಅರ್ಥ ಆಯ್ತು. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಸ್ಯಾಟಿಸ್ಫೈ ಇರುವಂತಹ ಸ್ಟೂಡೆಂಟ್ಸ್ ಗಳು ಚಾಯ್ಸ್ 1 ಅನ್ನ ಮಾಡ್ತಾರೆ. ನೆಕ್ಸ್ಟ್ ಚಾಯ್ಸ್ 2 ಅನ್ನ ಯಾರು ಮಾಡ್ತಾರೆ ಅಂತ ಅಂದ್ರೆ, ಚಾಯ್ಸ್ 2 ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡಿ. ಒಂದು ಸ್ಟೂಡೆಂಟ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂದು 50 ಕಾಲೇಜ್ಗಳನ್ನ ಆಡ್ ಮಾಡಿರ್ತಾನೆ. ಅಂದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಕೊಟ್ಕೊಂಡು ಹೋಗಿರ್ತಾನೆ 1ರಿಂದ 50 ಸಹ. ಅದರಲ್ಲಿ ಸ್ಟೂಡೆಂಟ್ ಗೆ ಒಂದು 10ನೇ ಕಾಲೇಜ್ ಆದ್ರೆ ಅಲರ್ಟ್ ಆಗಿರುತ್ತೆ. ಓಕೆನಾ? 50 ಕಾಲೇಜ್ ಏನ್ ಕೊಟ್ಟಿರ್ತಾನೆ ಅದರಲ್ಲಿ 10ನೇ ಕಾಲೇಜ್ ಆದ್ರೆ ಅಲರ್ಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಗೆ 10ನೇ ಕಾಲೇಜನ್ನು ಸಹ ಇಷ್ಟ ಇದೆ. ಅಂಡ್ ನೆಕ್ಸ್ಟ್ ಈಗ 1 to 9 ಮೇಲೆ ಇರುವಂತಹ ಟಾಪ್ ಕಾಲೇಜಸ್ ಏನ್ ಆಡ್ ಮಾಡಿದಾರೆ ಆ ಒಂದು ಕಾಲೇಜಲ್ಲಿ ಏನಾದ್ರೂ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ರೌಂಡ್ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತಾನೆ. ಓಕೆನಾ? ಈ ರೀತಿ ಆದ್ರೆ ಈಗ ಸಿಕ್ಕಿರುವಂತಹ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ರೌಂಡ್ ಗೆ ಹೋದಾಗ ಮೇಲೆ ಇರುವಂತಹ ಟಾಪ್ ಕಾಲೇಜಸ್ ಏನಾದ್ರೂ ಸೀಟ್ ಸಿಗುತ್ತಾ ಅಂತ ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಅನ್ನ ಮಾಡಬಹುದಾಗಿರುತ್ತೆ. ಓಕೆನಾ? ಅಲ್ಲಿನೂ ಯಾವ ರೀತಿ ಆಗುತ್ತೆ, ಈಗ 1 to 50 ಕಾಲೇಜಸ್ ಅಲ್ಲಿ 10ನೇ ಕಾಲೇಜ್ ಆದ್ರೆ ಅಲರ್ಟ್ ಆಗಿದೆ. ಈಗ ನೆಕ್ಸ್ಟ್ ರೌಂಡ್ ಗೆ ಅವ್ರಿಗೆ ಯಾವ ರೀತಿ ಕನ್ಸಿಡರ್ ಆಗುತ್ತೆ, ಕೇವಲ ಮೇಲೆ ಇರುವಂತಹ ಕಾಲೇಜಸ್ ಅಷ್ಟೇ ಕನ್ಸಿಡರ್ ಆಗುತ್ತೆ. 1 to 9 ಕಾಲೇಜಸ್ ಕನ್ಸಿಡರ್ ಆಗುತ್ತೆ. ಆ ಒಂದು 1 to 9 ಕಾಲೇಜಸ್ ಅಲ್ಲಿ ನೆಕ್ಸ್ಟ್ ರೌಂಡ್ ಅಲ್ಲಿ ಏನಾದ್ರೂ ಆ ಸ್ಟೂಡೆಂಟ್ ಗೆ ಸೀಟ್ ಸಿಕ್ತು ಅಂತ ಅಂದ್ರೆ 1 to 9 ಕಾಲೇಜಸ್ ಅಲ್ಲಿ ಸಿಗುವಂತಹ ಸೀಟ್ ಅನ್ನ ಅಲಾಟ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ಈಗ ಸೀಟ್ ಏನು ಹೋಲ್ಡ್ ಮಾಡಿರ್ತಾರೆ 10ನೇ ಕಾಲೇಜು ಅದೇ ಕಾಲೇಜ್ ಆದ್ರೆ ಅವ್ರಿಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಆದ್ರೆ ಸಿಗುತ್ತೆ. ಓಕೆನಾ? ಇದು ಚಾಯ್ಸ್ 2 ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಚಾಯ್ಸ್ 3 ಅಂತ ಅಂದ್ರೆ ಏನು ಅಂತಂದ್ರೆ, ಚಾಯ್ಸ್ 3 ನೋಡಿ, ಈಗ ಸ್ಟೂಡೆಂಟ್ 1 to 50 ಕಾಲೇಜಸ್ ಅನ್ನ ಆಡ್ ಮಾಡಿರ್ತಾರೆ. ಆ ಒಂದು ಸ್ಟೂಡೆಂಟ್ ಗೆ ಯಾವುದೋ ಒಂದು 15ನೇ ಕಾಲೇಜು ಅಥವಾ ಒಂದು 20ನೇ ಕಾಲೇಜು ಆದ್ರೆ ಸಿಕ್ಕಿರುತ್ತೆ. ಆ ಒಂದು ಸ್ಟೂಡೆಂಟ್ ಏನ್ ಮಾಡ್ತಾನೆ, ಈಗ ಸಿಕ್ಕಿರುವಂತಹ 15ನೇ ಕಾಲೇಜ್ ಏನ್ ಸಿಕ್ಕಿದೆ ಆ ಒಂದು ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ, ಆ ಒಂದು ಸೀಟ್ ನನಗೆ ಬೇಡ ಅಂತ ಅನ್ಕೊಂಡಿರ್ತಾನೆ. ಅಂತ ಸ್ಟೂಡೆಂಟ್ ಆಗ ಚಾಯ್ಸ್ 3 ಅನ್ನ ಕೊಟ್ಟಿದ್ದಾನೆ ಅಂತ ಅಂದ್ರೆ ಕೇವಲ 15ನೇ ಕಾಲೇಜ್ ಅಷ್ಟೇ ಡಿಲೀಟ್ ಆಗುತ್ತೆ. ರಿಮೈನಿಂಗ್ 1 to 49 ಕಾಲೇಜಸ್ ಏನಿರ್ತವೆ ಆ ಒಂದು 1 to 49 ಕಾಲೇಜಸ್ ನೆಕ್ಸ್ಟ್ ರೌಂಡ್ ಗೆ ಕನ್ಸಿಡರ್ ಆಗ್ತವೆ. ಓಕೆನಾ? ಈಗ ಸಿಕ್ಕಿರೋ
ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟು ಇಷ್ಟ ಇಲ್ಲ, ಅದನ್ನ ನಾನು ಡಿಲೀಟ್ ಮಾಡಬೇಕು ಅಂತ ಅಂದ್ರೆ ನೀವು ಚಾಯ್ಸ್ 3 ಅನ್ನ ಕೊಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಚಾಯ್ಸ್ 4 ಅಂತ ಹೇಳ್ಬಿಟ್ಟು ನೋಡಿ, ಈ ಒಂದು ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡುವಂತ ಸ್ಟೂಡೆಂಟ್ಸ್ ತುಂಬಾ ಕೇರ್ಫುಲ್ ಆಗಿರಬೇಕು. ಚಾಯ್ಸ್ 4 ಅಂತ ಅಂದ್ರೆ ಈ ಒಂದು KCET ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗ್ತೀನಿ, ಈ ಒಂದು KEA ಕೌನ್ಸಿಲಿಂಗ್ ಅಂದಾನೆ ನಾನು ಎಕ್ಸಿಟ್ ಆಗ್ತೀನಿ, ನಾನು ಬೇರೆ ಯಾವ್ದೋ ಕೋರ್ಸಿಗೆ ಹೋಗ್ತೀನಿ ಅಥವಾ ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಸೀಟ್ ಅನ್ನ ಪಡ್ಕೋತೀನಿ ಅನ್ನೋಂತ ಸ್ಟೂಡೆಂಟ್ ಗಳು ಫಸ್ಟ್ ರೌಂಡ್ ಆಗಿದ್ದಾದ್ಮೇಲೆ ಚಾಯ್ಸ್ 4 ಅನ್ನ ಕೊಟ್ಟು ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಏನಿದೆ, ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಇಂದ ಆದ್ರೆ ಅವರು ಎಕ್ಸಿಟ್ ಆಗ್ತಾರ. ಇನ್ ಕೇಸ್ ನೀವೇನಾದ್ರೂ ಚಾಯ್ಸ್ 4 ಅನ್ನ ಕೊಟ್ಬಿಟ್ಟಿದ್ದೀರಾ ಅಂತ ಅಂದ್ರೆ ನೀವು ಈ ಒಂದು ಕೌನ್ಸಿಲಿಂಗ್ ಇಂದಾನೆ ಸಹ ಎಕ್ಸಿಟ್ ಆಗ್ತೀರಾ. ಹಾಗಾಗಿ ಈ ಒಂದು ಮಿಸ್ಟೇಕ್ ಅನ್ನ ಯಾರು ಸಹ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಥಿಂಕ್ ಮಾಡ್ಬಿಟ್ಟು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಚಾಯ್ಸ್ ಎಂಟ್ರಿ ಬಗ್ಗೆ ಜಸ್ಟ್ ನಿಮ್ಗೆ ಈಗ ತಿಳ್ಕೊಂಡಿರೋ ಇನ್ಫಾರ್ಮೇಶನ್ ಅಷ್ಟೇ. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ನಾನು ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಡ್ ಆಗಿ ಒಂದು ಪೆನ್ ಪೇಪರ್ ಅನ್ನ ತಗೊಂಡು ನೆಕ್ಸ್ಟ್ ನಿಮ್ದು ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನ ಬಿಟ್ಟಾಗ ಇನ್ನೂ ಸಹ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಯಾರನ್ನು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡಬೇಕು, ಸ್ಪೆಷಲ್ ಮೆಂಬರ್ ಆಗಿ ಜಾಯಿನ್ ಆಗಬೇಕು ಅಂತ